God. Guys, it's not at all easy. Look at my avatar. ಫುಲ್ ನೀರಲ್ಲಿ ಸ್ನಾನ ಮಾಡ್ದಂಗೆ ಆಗಿದ್ದೀನಿ. ಹೋಗಿ ಪಕ್ಕ ಸ್ನಾನ ಮಾಡಬೇಕು. ನೋಡಿ ಎಷ್ಟು ದೊಡ್ಡದಾಗಿದೆ, ಒಂದೇ ಕಲ್ಲಲ್ಲಿ ಮಾಡಿರೋದಂತ. ಅಮೇಝಿಂಗ್. ಸೊ ದಂತಕಥೆ ಏನಪ್ಪ ಅಂತಂದರೆ, ಇಲ್ಲಿ ಮಹಿಷಾಸುರ ಎಂಬ ಒಬ್ಬ ಪವರ್ಫುಲ್ ಪರ್ಸನ್ ಇರ್ತಾನೆ. ಅವ್ರು ಎಂಥ ಪವರ್ಫುಲ್ ಅಂತಂದರೆ, ಬ್ರಹ್ಮನಿಂದನೇ ಹೊರ ಪಡ್ಕೊಂಡಿರ್ತಾನೆ. ಏನಪ್ಪ ಅಂತಂದರೆ ನನಗೆ ಸಾವೇ ಬರಬಾರ್ದು ಅಂತ. ಸೊ ಅಂಥ ಕಾಲು ನಡಿಗೆಯಲ್ಲಿ ಹೋಗ್ತಾ ಇದ್ವಿ, ಜೊತೆಗೆ ಈ ನಾಯಿನೂ ಕರ್ಕೊಂಬಂದಿದ್ದೀವಿ. ಎಲ್ಲಿ ಒಳ್ಳೆದಾಗಲಿ. ನಮ್ಮ ಡಿ ಬಾಸ್ ಇನ್ನೂ ಜಾಸ್ತಿ ಮೂವಿ ಮಾಡಲಿ, ಆಯಿತಾ? ಥ್ಯಾಂಕ್ ಯು. ನೋಡಿ, ಇವ್ರನ್ನ ಕನ್ವರ್ಟ್ ಮಾಡಿಬಿಟ್ಟಿದ್ವಿ ನಾವು, ಡಿ ಬಾಸ್ ಹೇಳಂಗೆ ಮಾಡಿಬಿಟ್ಟಿದ್ವಿ. ಮೊದಲೆಲ್ಲ ಮಂತ್ರ ಹೇಳ್ಬಿಟ್ಟು ದುಡ್ಡು ಕೇಳ್ತಾಯಿದ್ರು. ಫಾರೆಸ್ಟ್ ಬರ್ತಿದೆ ನೋಡಿ. ಇದೇ ಚಾಮುಂಡೇಶ್ವರಿ ಟೆಂಪಲ್, ಪವರ್ಫುಲ್ ಗಾಡೆಸ್ ಗೈಸ್. Hey guys, welcome back to my another video. So this is my second day in Mysore. ಸೊ ಇವಾಗ ಸದ್ಯಕ್ಕೆ ಹೋಟೆಲಲ್ಲಿ ಇದ್ದೀನಿ ಆ್ಯಂಡ್ ಫುಲ್ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಸೊ ಇವತ್ತಿನ ಪ್ಲಾನ್ ಏನಪ್ಪ ಅಂತಂದರೆ, ಮೈಸೂರಿಗೆ ಬಂದ ಮೇಲೆ ಚಾಮುಂಡೇಶ್ವರಿ ಟೆಂಪಲ್ ವಿಸಿಟ್ ಮಾಡೋದನ್ನ ಮಿಸ್ ಮಾಡ್ಕೊಂಡು ಹೋಗೋಕ್ಕಾಗತ್ತಾ? ಡೆಫಿನೆಟ್ಲಿ ಆಗಲ್ಲ. ಸೊ ನನ್ನ ಪ್ಲಾನಲ್ಲೂ ಕೂಡ ಇದು ಇನ್ಕ್ಲೂಡ್ ಆಗಿದೆ. ಇವತ್ತು ನಾನು ಹೋಗ್ತಾ ಇರೋದು ಚಾಮುಂಡಿ ಹಿಲ್ಗೆ ಆ್ಯಂಡ್ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಸೊ ಬನ್ನಿ ಹೋಗೋಣ, ತಾಯಿ ದರ್ಶನ ಮಾಡ್ಕೊಂಡು ಬರೋಣ ಗೈಸ್. ಆ್ಯಂಡ್ ನೀವೆಲ್ಲ ನನ್ನ ಜೊತೆಗೆ ಬನ್ನಿ, ನಾನು ನಿಮಗೆ ಚಾಮುಂಡೇಶ್ವರಿ ದರ್ಶನ ಮಾಡಿಸ್ತೀನಿ. ಓಕೆನಾ? ಲೆಟ್ಸ್ ಗೋ ಗೈಸ್. ಸೊ ಗೈಸ್, ನಾವಿವಾಗ ಚಾಮುಂಡಿ ಹಿಲ್ ಕಡೆ ಹೊರಟಿದ್ದೀವಿ. ಫಸ್ಟು ಆಟೋಲ್ಲಿ ಹೋಗ್ತಾ ಇದ್ದೀವಿ. ಚಾಮುಂಡಿ ಹಿಲ್ ರೀಚ್ ಆಗಿ ಅಲ್ಲಿಂದ ಬೇರೆ ಪ್ಲಾನ್ ಇದೆ. ಸೊ ನಾನು ಬುಬ್ಬಿ ಇಬ್ಬರು ಹೊರಟಿದ್ದೀವಿ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡಿದ್ದೀವಿ ನೋಡಿ. ಮತ್ತೆ ಚಾಮುಂಡಿ ಇಲ್ಲಿರೋದು ಅಲ್ಲಿ ನೋಡಿ ಗೈಸ್. ಇವಾಗ ನಾವು ಅಲ್ಲಿಗೆ ಹೋಗ್ಬೇಕು. ಪ್ಯಾಲೇಸ್ ನೋಡಿ ಗೈಸ್. ಆಮೇಲೆ ಬರ್ತೀನಿ ಈ ಪ್ಲೇಸ್ಗೆ. ಫಸ್ಟ್ ಸ್ಟೆಪ್ ಇಡ್ತಾವೆ ನೋಡೋಣ. ಏಯ್, ಈ ಕಡೆ ತಿರ್ಗ ಒಂದ್ಸಲ. ಫುಲ್ ಜೋಶಲ್ಲಿ ಇಟ್ಟಿದೆಯಾ ಫಸ್ಟ್ ಸ್ಟೆಪ್ನ? ಇನ್ನೂ 1008 ಇದೆ. ಕೌಂಟ್ ಮಾಡ್ತೀನಿ ಎಷ್ಟಿದೆ ಅಂತ. ಹಾಂ, ನಾನಾ ನಿನ್ನ ಎತ್ಕೊಂಡು ಹೋಗ್ಬಿಟ್ರೆ ಅಷ್ಟಕ್ಕೈತೆ. ಇಲ್ಲೋಡ ಸಖತ್ತಾಗಿದೆ ಗಿಡಗಳೆಲ್ಲ. ಎಲ್ಲಿ? ಬಾ ಗೈಸ್, ನಾನು ತುಂಬ ಸಲ ವಿಸಿಟ್ ಮಾಡಿದ್ದೀನಿ ಆ್ಯಕ್ಚುಲಿ ಚಾಮುಂಡಿ ಹಿಲ್ನ, ಬಟ್ ಒಂದು ಸಲನೂ ಈ ಥರ ಸ್ಟೇರ್ ವೇಲ್ ಹೋಗಿಲ್ಲ. ಅದಕ್ಕೆ ಈ ಸಲ ಶ್ರಮ ವಹಿಸ್ಕೊಂಡು ಮೇಲೆ ಹೋಗೋಣ ದರ್ಶನ ಪಡೆಯೋಕ್ಕೆ ಅಂತ ಹೋಗ್ತಾ ಇರೋದು ಗೈಸ್. ಇದೇನಿದು? ದ್ವಾರ ಬಾಗಿಲ, ಮುಖ್ಯ ದ್ವಾರ ಬಾಗಿಲು ಅಂತ ಗೈಸ್. ಆ್ಯಕ್ಚುಲಿ ಚಾಮುಂಡಿ ಇಲ್ಲಿಗೆ ಹೋಗೋಕ್ಕೆ ತುಂಬ ವೇಸ್ ಇದೆ. ಇಲ್ಲಿ ಇನ್ನೊಂದು ದಾರಿ ಇದೆ ಆ ಕಡೆ ಸೈಡು, ಅಲ್ಲಿ ಬಸ್ ಫೆಸಿಲಿಟಿ, ಘಾಟ್ ಸೆಕ್ಷನ್ ಗೈಸ್. ಬಸ್ಸಲ್ಲಾದರೂ ಹೋಗ್ಬೋದು, ಆಟೋಲ್ಲಾದರೂ ಹೋಗ್ಬೋದು, ಕ್ಯಾಬಲ್ಲಿ ಹೋಗ್ಬೋದು, ಬೈಕಲ್ಲಿ ಹೋಗ್ಬೋದು. ಬಟ್ ನಾವು ಈ ಸಲ ಹೋಗ್ತಾ ಇರೋದು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದೀವಿ. ಜೊತೆಗೆ ಈ ನಾಯಿನೂ ಕರ್ಕೊಂಬಂದಿದ್ದೀವಿ. ಎಲ್ಲಿ? ನಾಯಿನೂ ಹತ್ತುತ್ತೆ, ಈ ನಾಯಿನೂ ಹತ್ತುತ್ತೆ ಗೈಸ್. ಇಲ್ಲಿಂದ ಸ್ಟೀಪ್ ಇದೆ. ಸ್ಟೀಪ್ ಅಂದರೆ ಹಿಂಗೆ 90 ಡಿಗ್ರಿ ಆ್ಯಂಗಲ್. ರಿಯಲ್ ಚಾಲೆಂಜಿಂಗ್ ಇಲ್ಲಿಂದ ಶುರು ಆಗ್ತಿದೆ. ಹತ್ಕೊಂಬರ್ತೀಯ? ವಾಪಸ್ ಹೋಗ್ತೀಯ? ಬರ್ತೀಯ? ಸೂಪ್ ಇದೆಯಾ ಹತ್ಕೊಂಬರೋಕ್ಕೆ? ನಂದು ಆ್ಯಕ್ಚುಲಿ ಇಲ್ಲೇ ಸೂಪ್ ಬಿಡ್ದು ಹೋಗ್ತೈತೆ ಗೈಸ್. ನೋಡಿ ಗಾಯ್ಸ್, ಎತ್ಕೊಂತಾನೆ ಅಂತಂದ್ರೆ ಎತ್ಕೊಳ್ಳೋದು. ನಾನಾ? ನಿನ್ನ ಎತ್ಕೊಂಡ್ಬಿಟ್ರೆ ಮುಗೀತು. ನೀನೇ ನಂಗೆ ಎತ್ಕೊಂಡು ಹೋಗ್ಬಿಡ. ಯಾಕೆ? ಅವಳು ಸಣ್ಣ ಕವಳೆ
ಓಡೋಡ್ಬಿಟ್ಟು ಮುಂದೆ ಹೋಗ್ಬಿಟ್ಟವಳೆ ಗೈಸ್. ನಾನು ನಿಧಾನಕ್ಕೆ ಹತ್ಕೊಂಡು ಹೋಗ್ತಾ ಇದ್ದೀನಿ, 1 by 1 ಸ್ಟೆಪ್. ಸರಿ ಬಾ, ಇನ್ನು ಹತ್ಬೇಕು ಮೇಡಮ್. ಮೈಸೂರು ಕಾಣಿಸ್ತಿದೆ ನೋಡಿ ಗೈಸ್. ಬಿ ಕೆ ಮಾಬಾಪ್ತವೆ. ಇನ್ನು ತುಂಬ ಇದೆ ಹತ್ಕೊಂಡು ಹೋಗೋದು. ನಾನು ನೋಡಿ ಸೂಪೆಲ್ಲ ಖಾಲಿ ಆಗಿಬಿಟ್ಟಿದೆ, ನೀರು ಇಳಿದ್ಬಿಟ್ಟಿದೆ. ಓ ಗಾಡ್, ಮನೆ ಎನರ್ಜಿ ಐತಾ? ತಿರುಗಿ ಈ ಕಡೆ. ಎನರ್ಜಿ ಐತಾ ಖಾಲಿ ಐತಾ? ಖಾಲಿ. ನೋಡಿ ನೋಡ್ತೀಯೋ ಏನು ನೋಡ್ತೀಯೋ? ಮರನೇ ನೋಡ್ತಾ ಇರೋದು, ಏನು ನೋಡಲಿ? ಆ ಕಡೆಯಿಂದ ಹಿಂಗೆ. ಇದೇನೇ ಇದು ಗಿಡದಲ್ಲಿ ಹಿಂಗೆ ನಾವೇ ಇಷ್ಟು ಹತ್ಕೊಂಬರಕ್ಕೆ ಓದಾಡ್ತಾ ಇದ್ದೀವಿ. ಇದು ಬರೀ ಕೈಲಿ. ಥಿಂಕ್ ಆಫ್ ದೆಮ್ ಗೈಸ್. ಇಲ್ಲೆಲ್ಲ ಕಾಣಿಸ್ತಿದೆ ಅಲ್ಲ, ಹರಕೆ ಹೊತ್ಕೊಂಡಿರೋರು ಈ ಥರ ಕುಂಕುಮ ಇಟ್ಕೊಂಡು ಹೋಗಿರೋದು. ಟಾಪ್ ಟು ಬಾಟಮ್, ಬಾಟಮ್ ಟು ಟಾಪ್. ರಿಯಲಿ ದೇ ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಟು ಡೂ ದಿಸ್. ನಾನಾರು ಆಗ್ಬಿಟ್ಟಿದ್ರೆ ಅರ್ಧಕ್ಕೆ ಓಡೋಗ್ಬಿಡ್ತಿದ್ದೇನೆ ಸರ್. ಬೊಬ್ಬಿ ನೀನು ಮಾಡ್ತೀಯ ಇದನ್ನ? ನೀನು ಮಾಡು ಒಂದ್ಸಲ. ಹುಡುಗಿ ಆಗಿದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಹೆಂಗೆ ಗೊತ್ತಾ, ಒಂದ್ಸಲ ಹರಕೆ ಕಟ್ಕೊ ಆಯ್ತಾ, ನಾನೇ ಕರ್ಕೊಬರ್ತೀನಿ. ಏನಂತಂದರೆ ಎತ್ಕೊಂಡು ಬೇರೆ ನಿಂಗೆ ಎಲ್ಲ ಸ್ಟೆಪ್ಪಲ್ಲೂ ಕುಂಕುಮ ಇಟ್ಕೊಂಡು ಹೋಗ್ಬೇಕು ಗೈಸ್. ಅವಳಿಗೆ ಚಾಲೆಂಜ್ ಕೊಡೋಣ, ಮಾಡ್ತಾಳ ಮಾಡಲ್ವ ನೋಡೋಣ. ಇನ್ನೂ ಅರ್ಧನೂ ಬಂದಿಲ್ಲ. ಮೈ ಗಾಡ್ ಗೈಸ್, ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಲುಕ್ ಅಟ್ ಮೈ ಅವತಾರ್. ಫುಲ್ ನೀರಲ್ಲಿ ಸ್ನಾನ ಮಾಡ್ದಂಗೆ ಆಗಿದ್ದೀನಿ. ಹೋಗಿ ಪಕ್ಕ ಸ್ನಾನ ಮಾಡಬೇಕು. ಇನ್ನೂ ಅರ್ಧ ಹೋಗ್ಬೇಕು ಗೈಸ್. ಇಲ್ಲೊಂದು ಲಾರ್ಜೆಸ್ಟ್ ನಂದಿ ಇದೆ ಬಾ. ಹೆಂಗೆ ಗೊತ್ತಾ, ಒಂದೇ ಕಲ್ಲಲ್ಲಿ ಕಿತ್ತಿರೋದಂತೆ. ಆ್ಯಕ್ಚುಲಿ ಏನು ಗೊತ್ತಾ ಸಿಸ್ಟರ್, ನಮ್ಗೆ ಇರಲಿಲ್ಲ ಇಲ್ಲಿ ಬಸ್ಸು. ಇಲ್ಲಿಂದೇನೋ ನಡ್ಕೊಂಡು ಹೋಗಿರೋದು ಅನ್ಕೊ. ಯಾವ ಸಿಸ್ಟರ್? ಇಲ್ಲ, ಯಾವ ಸಿಸ್ಟರ್? ಸಿಸ್ಟರ್ ಫಾದರ್ ಕರ್ಕೊಂಡು ಬಂದಿದ್ರಲ್ಲ. ಅಲ್ಲಿ ನಂಬರ್ ಕೊಡ್ತೀಯ? ಯಾಕೆ ಬೇಕಾ? ಅದೇ. ಫೈನಲಿ ವಿ ರೀಚ್ ಟಿಲ್ ಹಿಯರ್. ನಂದಿ ಗೈಸ್, ಮೊನೋಲಿಥಿಕ್ ನಂದಿ. ನೋಡಿ ಎಷ್ಟು ದೊಡ್ಡದಾಗಿದೆ, ಒಂದೇ ಕಲ್ಲಲ್ಲಿ ಮಾಡಿರೋದಂತೆ. ಅಮೇಝಿಂಗ್. ಸೈಕಲಲ್ಲೂ ಬರ್ತಾವ್ರ ಇದ್ರ ಮೇಲೆ ಮನುಷ್ಯರ ಇವರು. ಗೈಸ್, ಇದು ಎಂಥ ಪವರ್ಫುಲ್ ಪ್ಲೇಸ್ ಅಂದರೆ, ಇಲ್ಲಿ ಒಂದು ದಂತಕಥೆನೇ ನಡೆದ್ಬಿಟ್ಟಿದೆ. ಅದೇನಂತ ಮಾತಾಡ್ಕೊಂಡು ಸ್ಲೋವಾಗಿ ಹೋಗೋಣ ಬನ್ನಿ. ಸೊ ದಂತಕಥೆ ಏನಪ್ಪ ಅಂತಂದರೆ, ಇಲ್ಲಿ ಮಹಿಷಾಸುರ ಎಂಬ ಒಬ್ಬ ಪವರ್ಫುಲ್ ಪರ್ಸನ್ ಇರ್ತಾನೆ. ಅವ್ರು ಎಂಥ ಪವರ್ಫುಲ್ ಅಂತಂದರೆ, ಬ್ರಹ್ಮನಿಂದನೇ ವರ ಪಡ್ಕೊಂಡಿರ್ತಾನೆ. ಏನಪ್ಪ ಅಂತಂದರೆ, ನನಗೆ ಸಾವೇ ಬರಬಾರ್ದು ಅಂತ. ಸೊ ಅಂಥ ಪವರ್ಫುಲ್ ಪರ್ಸನ್. ಆ ಪರ್ಸನ್ನು ಇಲ್ಲಿ ನೆಲೆಸಿರ್ತಾನೆ ಗೈಸ್, ಈ ಒಂದು ಪ್ಲೇಸಲ್ಲಿ, ಆಯಿತಾ. ಸೊ ಅವನೇನು ಮಾಡ್ತಿರ್ತಾನೆ, ನನಗೆ ಗೊತ್ತಿರೋ ಪ್ರಕಾರ ತುಂಬ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಇಲ್ಲಿ ಜನರಿಗೆ. ಸೊ ಅದನ್ನು ಹೋಗಲಾಡ್ಸೋಕ್ಕೆ ಒಬ್ಬಳು ದೇವತೆ ಬರ್ತಾಳೆ. ನೀನೆಲ್ಲ ದೇವತೆ ಅಲ್ಲ, ಆಯಿತಾ. ಸೊ ಆ ದೇವತೆ ಯಾರು ಅಂತಂದರೆ, ಅದೇ ಚಾಮುಂಡೇಶ್ವರಿ ತಾಯಿ. ಸೊ ಚಾಮುಂಡೇಶ್ವರಿ ತಾಯಿ ದುರ್ಗಾದೇವಿಯ ಸ್ವರೂಪ ಅಂತಲೇ ಕರೀತಾರೆ. ಸೊ ಅವರು ಇಲ್ಲಿ ಜನ್ಮ ತಾಳಿ ಬಂದು ಏನು ಮಾಡ್ತಾರೆ ಅಂದರೆ, ಆ ಮಹಿಷಾಸುರನ ಜೊತೆ 10 ದಿನ ಯುದ್ಧ ಮಾಡಿ, ಫೈಟ್ ಮಾಡಿ, ಕೊನೆಗೆ 10ನೇ ದಿನ ಅವ್ರನ್ನ ಸಾಯಿಸ್ತಾರೆ. ಯಾರನ್ನ? ಮಹಿಷಾಸುರನ. ಆವತ್ತಿಂದ ಇಲ್ಲಿ ದಸರಾ ಸೆಲೆಬ್ರೇಷನ್ ಆಗುತ್ತೆ. ಅದೇ ನಾವು ಹೇಳ್ತೀವಲ್ಲ, ವಿಜಯದಶಮಿ ಅಂದರೆ 10 ದಿನ ಅಂತ. ಸೊ 10ನೇ ದಿನಕ್ಕೆ ಯಾರ್ದು? ಮಹಿಷಾಸುರನ ವಧೆ ಆಗುತ್ತೆ. ಸೊ ಅದು ಇಲ್ಲಿ ನಡೆದಿರ್ತಕ್ಕಂಥ ಒಂದು ದಂತಕಥೆ. ಸೊ ಹಾಗಾಗಿ ಈ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅಂತ
ನಾಮಕರಣ ಮಾಡಲಾಗಿತ್ತು. ಬಾ, ಇಷ್ಟೊಂದು ದೊಡ್ಡದಾಗಿದೆಯಾ ಮೈಸೂರು? ವ್ಯೂ ಪಾಯಿಂಟ್ ಟು ಮೈಸೂರು. ಆ್ಯಕ್ಚುಲಿ ತುಂಬ ಲೇಟಾಗಿದೆ, ಆದರೂ ನಮಗೆ ಬಿಸಿಲು ಬರ್ತಾ ಇಲ್ಲ. ಯಾಕಂದರೆ ಇಲ್ಲಿ ನೋಡಿ ಮರಗಳು ಹೆಂಗಿದೆ, ಚಪ್ರ ಥರ ಇದೆ ಗೈಸ್. ನಮ್ಮ ಎಂಟ್ರಿ ಗೈಸ್, ಉಪೇಂದ್ರ ಅಂತ ಹೇಳಿದ್ರು, ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೂದಲು ನೋಡಿ, ಅದಕ್ಕೆ ಡಿ ಬಾಸ್ ಅಂತ ಹೇಳಿದ್ದಾರೆ. ನಾವು ಇದ್ರ ಬಲಗೈಲಿ ಕೊಡೋಣ. ಒಳ್ಳೇದಾಗಲಿ, ನಮ್ಮ ಡಿ ಬಾಸ್ ಇನ್ನೂ ಜಾಸ್ತಿ ಮೂವಿ ಮಾಡಲಿ, ಆಯಿತಾ? ಥ್ಯಾಂಕ್ ಯು. ಅದೇ ಬಂದ್ಬಿಡ್ತು ಬಾಯ್. ಹೌದಾ? ಡಿ ಬಾಸ್ ಹೇಳಿ. ಹಾಂ, ಓಕೆ ಗೈಸ್, ನಾವು ಸ್ವಾಮೀಜಿನ ಕನ್ವರ್ಟ್ ಮಾಡಿಬಿಟ್ಟಿವಿ. ನೋಡಿ, ಇವ್ರನ್ನ ಕನ್ವರ್ಟ್ ಮಾಡ್ಬಿಟ್ಟಿದ್ವಿ ನಾವು, ಡಿ ಬಾಸ್ ಹೇಳಂಗೆ ಮಾಡ್ಬಿಟ್ಟಿದ್ವಿ. ಮೊದಲೆಲ್ಲ ಮಂತ್ರ ಹೇಳ್ಬಿಟ್ಟು ದುಡ್ಡು ಕೇಳ್ತಾ ಇದ್ರು. ದೇವ್ರ ಹೆಸರು ಹೇಳಿದ್ರೆ ದುಡ್ಡು ಕೊಡಲ್ಲ ಅಂತ ಫಿಲಮ್ ಆ್ಯಕ್ಟರ್ಸ್ ಹೆಸರು ಹೇಳ್ತವ್ರು ಅವರು. ಬಾ ಗೈಸ್, ಇವಳ ಫೇವ್ರೇಟ್ ಏನು ಯೂಟ್ಯೂಬರ್ ಸ್ವಾತಿ ತಾರೇಶ್. ಹಾಂ, ಅವ್ರನ್ನ ತೋರಿಸ್ತಿಲ್ಲ ನಾವು, ಬಟ್ ಅವ್ರು ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟವಳೆ ಗೈಸ್. ನೆಕ್ಸ್ಟ್ ನೀನು ಹಂಗೆ ಬರ್ತೀಯ ಬಿಡು, ಓಕೆನಾ? ಅವ್ರು ಇಲ್ಲೇ ಇದ್ದಾರೆ, ಅವರು ಬೆಟ್ಟಕ್ಕೆ ಬಂದವ್ರೆ, ಇವಳು ಬೆಟ್ಟಕ್ಕೆ ಬಂದವಳೆ. ನೋಡು, ಬೆಟ್ಟಕ್ಕೆ ಬರಲ್ಲ ಅಂತ ಹೇಳ್ತಿದ್ದೆ, ನಿನ್ನ ಫೇವ್ರೇಟ್ ಯೂಟ್ಯೂಬರ್ ನೋಡಂಗಾಯ್ತು ಬಂದು. ಚೆನ್ನಾಗಿದ್ದಾರಾ ಗೈಸ್? ಫೈನಲಿ ಹತ್ಕೊಂಡು ಬಂದ್ಬಿಟ್ವಿ. ಒಂದೊಂದೇ ಸ್ಟೆಪ್ಪು ಎಲ್ಲ ಸ್ಟೆಪ್ಸ್ ಮುಗಿಸಿದ್ವಿ ಫೈನಲಿ. ಅಲ್ಲಿ ನೋಡಿ ಕಾಣ್ತಾ ಇದೆ ಚಾಮುಂಡೇಶ್ವರಿ ಟೆಂಪಲ್. ನೋಡಿ ಗೈಸ್, ಚಾಮುಂಡೇಶ್ವರಿ ಗೋಪುರ ನಮ್ಮನೆಯದು ಇನ್ನು ಸಕ್ಕತ್ತಾಗಿದೆ. ಯಾರ್ಯಾರು ಚಾಮುಂಡೇಶ್ವರಿ ಟೆಂಪಲ್ ನೋಡಿಲ್ಲ ನೋಡ್ಕೊಂಬಿಡಿ. ಇದು ಮೇಲ್ಗಡೆ ಬೆಟ್ಟದ ಪೀಕಲ್ಲಿ ಈ ಥರ ಇದೆ ಆಂಬಿಯನ್ಸು. ಫುಲ್ ಫ್ರೀ ಇದೆ ಗೈಸ್. ಆ್ಯಕ್ಚುಲಿ ಇವತ್ತು ನಾವು ಬಂದಿರೋ ಸಾಟರ್ಡೆ ಗೈಸ್. ಫೈನಲಿ ಇಲ್ಲಿಗೆ ಬಂದಿದ್ದೀವಿ ನೋಡಿ, ಚಾಮುಂಡೇಶ್ವರಿ ಅಮ್ಮನವರು ಅಂತ. ಫುಲ್ ಕ್ರೌಡ್ ಇಲ್ಲಿ ಕಾಣಿಸ್ತಿದೆ. ಆ್ಯಕ್ಚುಲಿ ಅಲ್ಲಿ ಫುಲ್ ಫ್ರೀ ಇರೋ ಥರ ಕಾಣಿಸ್ತು. ಇಲ್ಲಿಂದನೇ ದರ್ಶನ ತಗೋಬಿಡಿ ನೀವು. ಇಲ್ಲಿಂದ ಫುಲ್ ಕವರೇಜ್ ಬರ್ತಿದೆ ನೋಡಿ. ಇದೇ ಚಾಮುಂಡೇಶ್ವರಿ ಟೆಂಪಲ್. ಪವರ್ಫುಲ್ ಗಾಡೆಸ್ ಗೈಸ್. ನಾವು ಈಗ ತಾಯಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ ಮಹಿಷಾಸುರ ಸ್ಟ್ಯಾಚು ನೋಡೋಕ್ಕೆ. ಆ್ಯಕ್ಚುಲಿ ಈ ಬೆಟ್ಟ ಇದೆಲ್ಲ, ದಿಸ್ ಈಸ್ ಫೇಮಸ್ ಫಾರ್ 2 ಪರ್ಸನ್ಸ್. ಒಂದು ಚಾಮುಂಡೇಶ್ವರಿ ತಾಯಿ ಆ್ಯಂಡ್ ದೆನ್ ಮಹಿಷಾಸುರ. ಯಾಕಂದರೆ ಇಲ್ಲಿ ಮಹಿಷಾಸುರ ಇದ್ದ ಆ್ಯಂಡ್ ಚಾಮುಂಡೇಶ್ವರಿ ಇಲ್ಲಿ ಬಂದು ಅವ್ರನ್ನ ಏನದು ಹತ್ಯೆ ಮಾಡಿದರು. ಅದಾದಮೇಲೆ ಈ ಹಿಸ್ಟ್ರಿ ಸೃಷ್ಟಿ ಆಯಿತು, ಚಾಮುಂಡೇಶ್ವರಿ ಬೆಟ್ಟ ಪಾಪ್ಯುಲರ್ ಆಯಿತು. ಸೊ ಹಂಗಾಗಿ ನಾವು ಇಲ್ಲಿಗೆ ಬಂದಮೇಲೆ ಇನ್ನೊಬ್ಬ ವಿಲನ್ ಮಹಿಷಾಸುರ ಅವ್ರನ್ನ ನೋಡ್ದೆ ಹೋಗೋಕ್ಕಾಗತ್ತಾ? ಸೊ ಬನ್ನಿ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಬಂದ್ಬಿಡೋಣ. ಮನೆ ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮಹಿಷಾಸುರ ಯಾರು ಅವ್ರಿದ್ದಾರಾ? ಸತ್ತೋದ್ರೆ ಹಂಗೆ ಮಾಡಿಬಿಟ್ಟು ಗೈಸ್, ಮಹಿಷಾಸುರನ ಹತ್ರ ಬಂದ್ವಿ ನೋಡಿ. ಕೊನೆಗೆ ಎಷ್ಟು ಪವರ್ಫುಲ್ಲಾಗಿ ನಿಂತ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಕೈಯಲ್ಲಿ ಒಂದು ಹಾವು. ರಾಕ್ಷಸ ಅಲ್ಲ ಕಣೆ, ಸ್ವಲ್ಪ ಜನ ಹೇಳ್ತಾರೆ ರಾಕ್ಷಸರು ಅಂತ, ಸ್ವಲ್ಪ ಜನ ಬೇರೆ ಏನೋ ಹೇಳ್ತಾರೆ. ನಮಗೆ ಆ ಸ್ಟೋರಿ ಗೊತ್ತಿಲ್ಲ. ಬಟ್ ಬಂದಿದ್ದೀವಿ ನೋಡಿ, ಕೈಯಲ್ಲಿ ಹಾವಿದೆ, ಖಡ್ಗ ಇದೆ, ರಾಕ್ಷಸನ ಥರನೇ ತೋರಿಸವ್ರೆ ಇಲ್ಲಿ. ಯಾಕೆ? ಮಹಿಷಾಸುರ ನೋಡ್ಕೊಂಬಿಡಿ ಗೈಸ್. ಇವಾಗ ನಾವು ಮೈಸೂರು ಬೆಟ್ಟಕ್ಕೆ ಬಂದು ತಾಯಿ ದರ್ಶನ ಎಲ್ಲ ಪಡ್ಕೊಂಡು ಮಹಿಷಾಸುರ ನೋಡಿಕೊಂಡು ಫೈನಲಿ ವಿ ಆರ್ ಅಬೌಟ್ ಟು ಕಂಪ್ಲೀಟ್ ದ ಟ್ರಿಪ್ ಟುಡೇ. ಸೊ
ಸೊ ಚೆನ್ನಾಗಿತ್ತು ಆ್ಯಂಡ್ ಇಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನನಗೆ ತುಂಬ ಖುಷಿಯಾಗಿರೋದೇನಪ್ಪ ಅಂದರೆ 1008 ಸ್ಟೆಪ್ಸ್ ಹತ್ಕೊಂಬಂದಿದ್ದು. ಅದು ಸಖತ್ತು ಏನದು ಚಾಲೆಂಜಿಂಗ್ ಆಗಿತ್ತು. ಬಟ್ ಸಮ್ ವಿ ಕಂಪ್ಲೀಟೆಡ್ ಇಟ್ ಗೈಸ್. ಸೊ ಇವಾಗ ಮನೆಗೆ ಹೋಗೋ ಟೈಮ್, ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು. ಸೊ ಹಂಗಾಗಿ ವಿಲ್ ಟೇಕ್ ಬಸ್ ಗೈಸ್. ಇವಾಗ ನಾವು ಸಿಟಿ ಬಸ್ ಇದೆ ಇಲ್ಲಿಂದ CBSಗೆ ಹೋಗುತ್ತೆ, ಅಂದರೆ ಸಿಟಿ ಒಳಗಡೆ. ಸೊ ಬಸ್ ತೊಗೊಂಡು ಇಲ್ಲಿಂದ ಹೊರಡ್ತೀವಿ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್ ಗೈಸ್. ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ. ಒಂದು ಕಬ್ನಲ್ಲಿ ಕೊಡ್ಬಿಟ್ಟು ಹೋಗ್ತೀವಿ. ಏನು ಕುಡಿ ನಾನು ನೀವು ಕುಡಿಯಲ್ವಾ? ಕಬ್ಬಿನಲ್ಲಿ ಕುಡಿತಾ ಇದ್ದೆ. ಇಲ್ಲಿ ನೋಡಿ, ಇಲ್ಲಿ ಹಲಸಿನ ಹಣ್ಣು ಆಗವೆ ಇಷ್ಟು ಕೆಳಗಡೆ ಕಾಯಿ. ಓ, ಇದು ಬಡ್ಡಿಲಿ ಬಿಡೋದಾ ಹಲಸಿನ ಗಿಡ? ಬಸ್ ಇದು CBSಗೆ ಹೋಗುತ್ತೆ. ನಾವು ಇದರಲ್ಲೇ ಹೋಗ್ತೀವಿ ಈಗ. ಇದೇ ಬಸ್ ಸ್ಟಾಪ್. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಗೈಸ್, ರಿಟರ್ನ್ ಹೋಗ್ಬೇಕಾರೆ. ಮನೆ ಖುಷಿ ಆಯ್ತಾ? ಚೆನ್ನಾಗಿತ್ತಾ? ಚಾಮುಂಡೇಶ್ವರಿಂದ ಫಸ್ಟ್ ಟೈಮ್ ಬಂದಿದ್ದು ನೀನು? ಹಾಂ, ನಾನು ಫಸ್ಟ್ ಕೂತಿರೋದಲ್ಲ, ಹಂಗಾಗಿ ನೀನು ಬೆಳಗಿದೆಯಲ್ಲ ಬಿಡಿ. ಬ್ರೌನಿ ಹಾಂ ಗೈಸ್, ಅವಳ ಫೇವ್ರೇಟ್ ಯೂಟ್ಯೂಬರ್ ಸಿಕ್ಬಿಟ್ಟಿದ್ದಾರೆ ಇಲ್ಲಿ. ಫುಲ್ ಖುಷಿ ಆಗ್ಬಿಟ್ಟವಳೆ. ನಾವು ಫೋಟೋ ಗಿಟ ಎಲ್ಲ ತಗೊಳ್ಳಿಲ್ಲ ಅವ್ರ ಜೊತೆ, ಬಿಕಾಸ್ ದೇ ಡೋಂಟ್ ಫೀಲ್ ಅನ್ಕಂಫರ್ಟೇಬಲ್ ಇಲ್ಲ. ಓ, ನಮ್ಮನ್ನು ನೋಡಿ ಫಾಲೋವರ್ ಮಾಡ್ಕೋತಾರೆ ಅಂದ್ಬಿಟ್ರೆ ಅದಕ್ಕೆ ನಾವು ಅವ್ರನ್ನ ತೋರಿಸಿಲ್ಲ ಕ್ಯಾಮ್ರಲ್ಲಿ. ಬಟ್ ಮಾತಾಡಿದ್ವಿ, ಖುಷಿ ಆಯಿತು. ಚೆನ್ನಾಗಿ ಮಾತಾಡಿದ್ವಿ. ಒಳ್ಳೆ ಹಂಬಲ್ ಪರ್ಸನ್, ಚೆನ್ನಾಗಿದ್ದಾರೆ, ಡೌನ್ ಟು ಅರ್ತ್. ಎಲ್ಲರಿಗೂ ಮಾತಾಡಿಸ್ತೀವಿ. ಅವ್ನು ಮಾತಾಡ್ಸಕ್ಕೆ ಹೋಗಿಲ್ಲ. ನಾವು ಹುಡುಗಿರನ್ನಷ್ಟೇ ಮಾತಾಡೋದಾಗೈತೆ, ಹುಡುಗರಿಗೆಲ್ಲ ಮಾತಾಡ್ಸಲ್ಲ. ನೀನು ಮಾತಾಡ್ಸ್ಬೇಕಿತ್ತು ಅವನಿಗೆ. ಅವ್ನು ಸಗತ್ತಾಗವನೇ, ದನ ಇದ್ದಂಗೆ. ನಾನೆಲ್ಲ ಸಣ್ಣ ಮಗು ಅನ್ಕೊಂಡ್ಬಿಟ್ಟಿದ್ದೆ. ನೋಡಿದ್ರೆ ಉದ್ದ ಓವರ್ ಸೈಜ್ ಟೀ ಶರ್ಟ್ ಹಾಕೊಂಡು ನಾಯಿಗೆಲ್ಲ ಬಿಸ್ಕೆಟ್ ಹಾಕ್ತಿದ್ದ. ನಾವು ಅವನಿಗೆ ಬಿಸ್ಕೆಟ್ ಹಾಕೋದು ತಮಾಷೆ ಗೈಸ್ ಅಷ್ಟೇ. ಅವರೆಲ್ಲ ಸೀನಿಯರ್.